ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಬರೋಬ್ಬರಿ 20 ವರ್ಷಗಳ ಬಳಿಕ ಠಾಕ್ರೆ ಬ್ರದರ್ಸ್ ಮತ್ತೆ ಒಂದಾಗಿದ್ದು ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರ ಜಾರಿಗೆ ತರುವ ಮೂಲಕ ಹಿಂದಿ ಹೇರಿಕೆಗೆ ಮುಂದಾಗಿತ್ತು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಠಾಕ್ರೆ ಸಹೋದರರು ಮುನಿಸು ಮರೆತು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕರೆ ನೀಡಿದ್ರು. ಇಂದು ತ್ರಿಭಾಷಾ ನೀತಿ ರದ್ದುಗೊಳಿಸುವಂತೆ ಮುಂಬೈನಲ್ಲಿ ಪ್ರತಿಭಟನೆಗೆ ಕರೆ ನೀಡಿದ್ರು. ಆದರೆ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಸಿಎಂ ಫಡ್ನವೀಸ್ ತ್ರಿಭಾಷಾ ನೀತಿಯನ್ನ ರದ್ದುಗೊಳಿಸಿದ್ದಾರೆ. ಹೀಗಾಗಿ ಇಂದು ಪ್ರತಿಭಟನೆ ಬದಲಿಗೆ ಸೋದರರಿಬ್ಬರು ಜಂಟಿಯಾಗಿ ಮುಂಬೈನ ವಿಜಯ ರ್ಯಾಲಿ ನಡೆಸಿದ್ರು. ಸದ್ಯ 20 ವರ್ಷಗಳ ಬಳಿಕ ಒಂದಾಗಿರುವಂತಹ ಸಹೋದರರು ಮುಂಬೈ ಪಾಲಿಕೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ಇತ್ತ ಸರ್ಕಾರ ಕೂಡ ಪಾಲಿಕೆ ಚುನಾವಣೆಯ ಮೇಲೆ ಪ್ರಭಾವ ಬೀರಬಾರದು ಅಂತ ಸರ್ಕಾರವೇ ತ್ರಿಭಾಷಾ ನೀತಿಯನ್ನ ಹಿಂಪಡೆದಿತ್ತು. ಆದರೆ ಇತ್ತ ಮಹಾರಾಷ್ಟ್ರದಲ್ಲಿ ಐಎನ್ಡಿಎ ಮೈತ್ರಿಕೂಟಕ್ಕೆ ರಾಜ್ ಠಾಕ್ರೆ ಸೇರ್ತಾರೆ ಎನ್ನುವ ಗುಮಾನಿಗಳು ಶುರುವಾಗಿವೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಎನ್ಸಿಪಿ, ಉದ್ಧವ್ ಸೇನೆ ಒಟ್ಟಾಗಿ ಪಾಲಿಕೆ ಚುನಾವಣೆಯಲ್ಲಿ ಎನ್ಡಿಎಯನ್ನ ಕಟ್ಟಿಹಾಕ್ತಾರೆ ಎನ್ನುವ ಕುತೂಹಲಕ್ಕೆ ಕಾರಣವಾಗಿದೆ. ಸದಾ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ಸುದ್ದಿಯಲ್ಲಿರುವ ನಟಿ ರಶ್ಮಿಕಾ ಮಂದಣ್ಣ ಈಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಖಾಸಗಿ ವಾಹಿನಿಗೆ ಸಂದರ್ಶನವನ್ನ ನೀಡುವಾಗ ಕೊಡವ ಸಮುದಾಯದ ನಾನೇ ಮೊದಲ ನಟಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನನಗಿಂತ ಮೊದಲು ಯಾರೂ ಬಂದಿರಲಿಲ್ಲ ಎನ್ನುವ ಮೂಲಕ ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಆದರೆ ಕಿರಿಕ್ ಹುಡುಗಿ ಪರ ನಟಿ ಹರ್ಷಿಕಾ ಪುಣಚ್ಚ ಬ್ಯಾಟಿಂಗ್ ಮಾಡಿದ್ದಾರೆ. ರಶ್ಮಿಕಾ ಬಾಲಿವುಡ್ನಲ್ಲಿ ಅನ್ನೋದಕ್ಕೆ ಹೋಗಿ ಹಾಗೆ ಹೇಳಿರ್ಬೋದು ಅಂತ ಹೇಳಿದ್ದಾರೆ. ರಶ್ಮಿಕಾ ನಮ್ಮ ಜನಾಂಗಕ್ಕೆ ಒಳ್ಳೆ ಹೆಸರು ತಂದಿದ್ದಾರೆ, ಆದರೆ ಬಾಲಿವುಡ್ನಲ್ಲಿ ಅವರೇ ಮೊದಲೇನಲ್ಲ ಅಂತ ಹೇಳಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ಕೊಡವರು ಹೆಸರು ಮಾಡಿದ್ದಾರೆ, ನಾನು ಕೊಡವತಿ ಅನ್ನೋದಕ್ಕೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಹಾಗೆ ಇದೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಮಾಜಿ ಸಿಎಂ ಸದಾನಂದ ಗೌಡ ಭಿನ್ನಮತದ ಬಗ್ಗೆ ಮಾತನಾಡಿದ್ರು. ಕಳೆದ 2 ವರ್ಷದಿಂದಲೂ ಯಾರು ಯಾರನ್ನ ಮಾತನಾಡಿಸಿಲ್ಲ. ಈಗ ನಾವು ಕರೆದು ಮಾತಾಡಿಸ್ತಾ ಇದ್ದೇವೆ. ಕೆಲವರು ನಾನೇ ಸುಪ್ರೀಂ ಅಂತ ವರ್ತಿಸಿದ್ರು. ಹೀಗಾಗಿ ಹೈಕಮಾಂಡ್ ಜೋಶಿ ನೇತೃತ್ವದಲ್ಲಿ ಸಭೆ ಮಾಡೋದಕ್ಕೆ ಹೇಳಿದೆ. ಸಭೆಯಲ್ಲಿ ಪಕ್ಷದ ವಿರುದ್ಧ ಗುಂಪು ಮಾಡೋರಿಗೆ ವಾರ್ನಿಂಗ್ ನೀಡಿದ್ದೇವೆ. ಇನ್ಮುಂದೆ ಸಮಸ್ಯೆಗೆ ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಕಂಡುಕೊಳ್ಳಲಾಗುತ್ತೆ. ನಾನಂತೂ ದೆಹಲಿ ಕಡೆ ತಲೆ ಹಾಕಿ ಮಲ್ಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.